ಗೋಕರ್ಣ ಪರ್ತಗಾಳಿ ಮಹಾಸಂಸ್ಥಾನ 250 ವರ್ಷ ಸಂಧಿಸಿದ ಹಿನ್ನೆಲೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿರುವಂಥದ್ದು. ನವೆಂಬರ್ 27ರಿಂದ ಡಿಸೆಂಬರ್ 7ರ ತನಕ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸರಣಿಯನ್ನೊಳಗೊಂಡಂಥ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿರುವಂಥದ್ದು ಗಮನಿಸ್ಬೋದು. ಈಗಾಗಲೇ ಹಲವು ಕಮಿಟಿಗಳ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಕೂಡ ಅದ್ಭುತವಾಗಿ ನಡೆಸಲು ಎಲ್ಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ನವೆಂಬರ್ 28ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇಲ್ಲಿ ಆವರಣದಲ್ಲೇ ಆಗಿರುವಂಥ ಅಂದರೆ ಪರ್ತಗಾಳಿ ಮಹಾಮಠದ ಆವರಣದಲ್ಲೇ ಆಗಿರುವಂಥ 77 ಅಡಿ ಎತ್ತರದ ಶ್ರೀರಾಮರ ಕಂಚಿನ ಮೂರ್ತಿಯನ್ನು ಕೂಡ ಅನಾವರಣಗೊಳಿಸಲಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಬೇಕೆಂಬ ಹಿನ್ನೆಲೆಯಲ್ಲಿ ಇದೀಗ ಆಯಾ ಕಮಿಟಿಗಳು ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಸಮಿತಿಯವರನ್ನೇ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ಕಾರ. ಕಾರ್ಯಕ್ರಮದ ಯಶಸ್ಸಿಗಾಗಿ ಸರ್ ಏನೆಲ್ಲ ಸಿದ್ಧತೆಗಳು ಕೂಡ ನಡೆದಿರುತ್ತೆ? ನಮಸ್ಕಾರ. ಪರ್ತಗಾಳಿ ಕೇಂದ್ರ ಮಟ್ಟದಲ್ಲಿ ನವೆಂಬರ್ 27ನೇ ತಾರೀಕಿಂದ ಡಿಸೆಂಬರ್ 7ನೇ ತಾರೀಕುವರೆಗೆ ಅದ್ಭುತವಾಗಿ ಅಮೋಘವಾಗಿ ವ್ಯವಸ್ಥೆಯಾಗುವಂಥ ಶಾರದಾ ಪಂಚಶತಮಾನೋತ್ಸವ ಕಾರ್ಯಕ್ರಮವನ್ನು ನಮ್ಮ ಪರಮ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಸಾರಥ್ಯದಲ್ಲಿ ಮಾರ್ಗದರ್ಶನದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ನಮಗೆ 11 ದಿವಸದ ಕಾರ್ಯಕ್ರಮದಲ್ಲಿ 550 ರಾಮತಾರಕ ಮಂತ್ರ ಹವನವನ್ನು ಮಾಡಲಾಗಿದೆ. 550 ಡಿವೋಟೀಸ್ಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಅದು ಬಿಟ್ಟು ಹತ್ತತ್ರ ನಮಗೆ ದಿನಕ್ಕೆ ನಾವು ಒಂದು 7ರಿಂದ 8 ಸಾವಿರ ಜನರ ಅಪೇಕ್ಷೆ ಮಾಡ್ಕೊಳ್ತಾ ಇದ್ದೇವೆ. ಜನರು ಬರುವಂಥ ವ್ಯವಸ್ಥೆ ಮಾಡಿದ್ದೇವೆ. ಶನಿವಾರ ಭಾನುವಾರ ಆ ಸಂಖ್ಯೆ 10ರಿಂದ 12 ಸಾವಿರ ಆಗುವ ಅಪೇಕ್ಷೆಯನ್ನು ಮಾಡಿದ್ದೇವೆ. ರಾಮತಾರಕ ಮಹಾಮಂತ್ರ ಈಗಾಗಲೇ ಯಾವಾಗಿಂದ ಶುರು ಆಗಿತ್ತು, ಈಗ ಅಂತ್ಯ ಆಗಿದೆಯಾ ಅಥವಾ ಯಾವಾಗ? ಏಪ್ರಿಲ್ 17 ತಾರೀಕು 2024 ರಾಮನವಮಿ ದಿವಸ ವಡಾಲ ಮಠದಲ್ಲಿ ಗುರುಗಳು ಸಮಾಜದವರಿಗೆ ಈ ಮಂತ್ರವನ್ನು ಉಪದೇಶಿಸಿದರು. ಆ ಕಾರ್ಯಕ್ರಮದಿಂದ 550 ದಿವಸದಲ್ಲಿ 550 ಕೋಟಿ ರಾಮನಾಮವನ್ನು ಉಚ್ಚಾರ ಮಾಡಬೇಕು ಹೇಳಿ ಇದನ್ನು 120 ಜಪಕೇಂದ್ರ ಹಾಗೂ ಹತ್ತತ್ರ 110 ಉಪಕೇಂದ್ರದಲ್ಲಿ 550 ದಿವಸದಿಂದ ಈ ಕಾರ್ಯಕ್ರಮ ನಡೀತಾ ಇತ್ತು. ಅಕ್ಟೋಬರ್ 18 ತಾರೀಕಿಗೆ 550 ದಿವಸ ಮುಕ್ತಾಯವಾಯಿತು. ಗುರುಗಳ ಆದೇಶ ಮತ್ತು ಅವರ ಒಂದು ಸಂಕಲ್ಪ ಏನಿತ್ತು, 1 ಕೋಟಿ ರಾಮನಾಮವನ್ನು ದಿನಕ್ಕೆ ಮಾಡಿದರೆ 550 ಕೋಟಿ ನಡೀತದೆ ಹೇಳಿ. ಆದರೆ ಜನರ ಒಂದು ಉತ್ಸಾಹ ಉಮೇದಿಯಿಂದ 511 ದಿವಸದಲ್ಲಿ ಹತ್ತತ್ರ 40 ದಿವಸ ಮೊದಲೇ ಈ ಕಾರ್ಯಕ್ರಮವನ್ನು 550 ಕೋಟಿ ರಾಮನಾಮ ಉಚ್ಚಾರ ಮಾಡಿದ ಒಂದು ಸಂಭ್ರಮವನ್ನು ನಮ್ಮ ಸಮಾಜದವರು ಮಾಡಿಕೊಟ್ರು. 550 ದಿವಸ ಸಂಕಲ್ಪ ಮಾಡಿರೋದ್ರಿಂದ ಇದನ್ನು 550 ದಿವಸ ನಡೆಸಿದ್ದೇವೆ. 591 ಕೋಟಿ ಸಂಖ್ಯೆಯನ್ನು 550 ದಿವಸದಲ್ಲಿ ಈಗ ಮುಕ್ತಾಯಗೊಂಡಿದೆ. ನವೆಂಬರ್ 28ರಂದು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ ಸರ್. ಅವರು ಆ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳಾಗುತ್ತೆ? ನವೆಂಬರ್ 28ರಂದು ದೇಶದ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮಕ್ಕೆ ಬರುತ್ತೇನೆ ಅಂತ ಹೇಳಿದ್ದು ನಮ್ಮೆಲ್ಲ ಸಾರಸ್ವತರ ಒಂದು ಸೌಭಾಗ್ಯ. ಆ ದಿನ ಸಂಜೆ 3:45ಕ್ಕೆ ಪರ್ತಗಾಳಿಯಲ್ಲಿ ಅವರು ಹೆಲಿಕಾಪ್ಟರ್ ಮೂಲಕ ಲ್ಯಾಂಡ್ ಆಗಿ ಕೂಡಲೇ 77 ಫೀಟ್ ಶ್ರೀರಾಮನ ಕಂಚಿನ ಮೂರ್ತಿಯನ್ನು ಅನಾವರಣಗೊಳಿಸಲಿದ್ದಾರೆ. ಹಾಗೆ 3D ಶೋವನ್ನು ಸಹ ಸ್ಟಾರ್ಟ್ ಮಾಡ್ತಾರೆ. ನಂತರ ಶ್ರೀರಾಮ ಮಠಕ್ಕೆ ನಮ್ಮ ಪರ್ತಗಾಳಿ ಮಠದ 550 ವರ್ಷಗಳ ಇತಿಹಾಸವಿರುವ ಮಠಕ್ಕೆ ಶ್ರೀರಾಮ ಮಂದಿರಕ್ಕೆ ಭೇಟಿ ಕೊಟ್ಟು ಸಭಾಗೃಹಕ್ಕೆ ಬರ್ತಾರೆ. ಸಭಾಗೃಹದಲ್ಲಿ ಮೈ ಸ್ಟ್ಯಾಂಪ್ ಮತ್ತು ಕಮ್ಯುನಿಟಿವ್ ಕಾಯಿನನ್ನು ಸಹ ಬಿಡುಗಡೆ ಮಾಡ್ತಾಯಿದ್ದಾರೆ. ಈ ಟೋಟಲ್ ಪ್ರೋಗ್ರಾಮ್ ಒಂದು 60ರಿಂದ 70 ನಿಮಿಷಗಳ ತನಕ ನಡೆಯಲಿದೆ. ಸಭಾ ಕಾರ್ಯಕ್ರಮ 40 ನಿಮಿಷ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಶ್ರೀ ವಿದ್ಯಾಧೀಶ ತೀರ್ಥ ಗುರುಗಳ ಸಾರಥ್ಯದಲ್ಲಿ ಶ್ರೀ ಶ್ರೀನಿವಾಸ್ ಡೆಂಪ ಅವರ ಅಧ್ಯಕ್ಷತೆಯಲ್ಲಿ ನಾವು 340 ಮಂದಿಯ ಸೆಲೆಬ್ರೇಷನ್ ಕಮಿಟಿಯನ್ನು, 14 ಮಂದಿಗಳ ಆರ್ಗನೈಸಿಂಗ್ ಕಮಿಟಿಯನ್ನು ಫಾರ್ಮ್ ಮಾಡಿದ್ದೇವೆ. 700ಕ್ಕೂ ಮಿಕ್ಕಿ ಸ್ವಯಂ ಸೇವಕರು ರಾಮ ಸೇವಕರಾಗಿ ಈ 15 ದಿನಗಳ ಕಾಲ ನಮ್ಮೊಟ್ಟಿಗೆ ದುಡಿಯಲಿದ್ದಾರೆ. ಸರ್, ಈಗ ಬರುವಂಥ ಭಕ್ತರಿಗೆ ಮತ್ತು ನಾಗರಿಕರಿಗೆ ಯಾವ ರೀತಿಗಳ ವ್ಯವಸ್ಥೆಗಳು ಯಾವ ರೀತಿ? ಸರ್, ಎಲ್ಲ ಕೇರ್ ತಗೊಂಡಿದ್ದೇವೆ. ಮುಖ್ಯವಾಗಿ 28ಕ್ಕೆ ಪ್ರಧಾನಿಗಳು ಬರುವ ದಿನ ಸಾಧಾರಣ 20-21 ಸಾವಿರ ಜನ ಬರ್ತಾರೆ. ಫುಡ್ ಅರೇಂಜ್ಮೆಂಟ್ ಮಾಡಿದ್ದೇವೆ, ವಾಶ್ರೂಮ್ಸ್ ಮಾಡಿದ್ದೇವೆ, ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೇವೆ, ಪ್ರತಿಯೊಂದನ್ನು ಮೈನ್ಯೂಟಾಗಿ ಮಾಡಿದ್ದೇವೆ. ಗೋವಾ ಸರ್ಕಾರ ಸಹ ಪೂರ್ತಿ ನಮ್ಮ ಬೆಂಬಲಕ್ಕೆ ನಿಂತು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ 550 ವರ್ಷಗಳ
ಸಂಧಿಸುವ ಅಂದರೆ ಈ ಒಂದು ಮಠದ ಕಾರ್ಯಕ್ರಮ ಯಶಸ್ವಿಯಾಗಿ ಹಿನ್ನೆಲೆಯಲ್ಲಿ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗಾಗಲೇ 77 ಅಡಿ ಎತ್ತರದ ಕಂಚಿನ ಮೂರ್ತಿಯನ್ನು ಅನಾವರಣ ಮಾಡುವ ಹಿನ್ನೆಲೆಯಲ್ಲಿ ಮತ್ತು ಈ ಕ್ಷೇತ್ರವನ್ನು ಅಂದರೆ ಪರ್ತಗಾಳಿ ಕ್ಷೇತ್ರವನ್ನು ಅಯೋಧ್ಯದ ಮಾದರಿಯಂತೆಯೇ ಆಗುವ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳು ಕೂಡ ಇಲ್ಲಿ ಆಗ್ತಿದ್ವಿ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಗೋಕರ್ಣ ಪರ್ತಗಾಳಿ ಮಹಾಸಂಸ್ಥಾನ 250 ವರ್ಷ ಸಂಧಿಸಿದ ಹಿನ್ನೆಲೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿರುವಂಥದ್ದು. ನವೆಂಬರ್ 27ರಿಂದ ಡಿಸೆಂಬರ್ 7ರ ತನಕ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸರಣಿಯನ್ನೊಳಗೊಂಡಂಥ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿರುವಂಥದ್ದು ಗಮನಿಸ್ಬೋದು. ಈಗಾಗಲೇ ಹಲವು ಕಮಿಟಿಗಳ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಕೂಡ ಅದ್ಭುತವಾಗಿ ನಡೆಸಲು ಎಲ್ಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ನವೆಂಬರ್ 28ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಇಲ್ಲಿ ಆವರಣದಲ್ಲೇ ಆಗಿರುವಂಥ ಅಂದರೆ ಪರ್ತಗಾಳಿ ಮಹಾಮಠದ ಆವರಣದಲ್ಲೇ ಆಗಿರುವಂಥ 77 ಅಡಿ ಎತ್ತರದ ಶ್ರೀರಾಮರ ಕಂಚಿನ ಮೂರ್ತಿಯನ್ನು ಕೂಡ ಅನಾವರಣಗೊಳಿಸಲಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಬೇಕೆಂಬ ಹಿನ್ನೆಲೆಯಲ್ಲಿ ಇದೀಗ ಆಯಾ ಕಮಿಟಿಗಳು ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಸಮಿತಿಯವರನ್ನೇ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀರಿ. ಸರ್ ನಮಸ್ಕಾರ. ಕಾರ್ಯಕ್ರಮದ ಯಶಸ್ಸಿಗಾಗಿ ಸರ್ ಏನೆಲ್ಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು? ನಮಸ್ಕಾರ. ಪರ್ತಗಾಳಿ ಕೇಂದ್ರ ಮಟ್ಟದಲ್ಲಿ ನವೆಂಬರ್ 27ನೇ ತಾರೀಕಿಂದ ಡಿಸೆಂಬರ್ 7ನೇ ತಾರೀಕುವರೆಗೆ ಅದ್ಭುತವಾಗಿ ಅಮೋಘವಾಗಿ ವ್ಯವಸ್ಥೆಯಾಗುವಂಥ ಶಾರದಾ ಪಂಚಶತಮಾನೋತ್ಸವ ಕಾರ್ಯಕ್ರಮವನ್ನು ನಮ್ಮ ಪರಮ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಸಾರಥ್ಯದಲ್ಲಿ ಮಾರ್ಗದರ್ಶನದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ನಮಗೆ 11 ದಿವಸದ ಕಾರ್ಯಕ್ರಮದಲ್ಲಿ 550 ರಾಮತಾರಕ ಮಂತ್ರ ಹವನವನ್ನು ಮಾಡಲಾಗಿದೆ. 550 ಡಿವೋಟೀಸ್ಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಅದು ಬಿಟ್ಟು ಹತ್ತತ್ರ ನಮಗೆ ದಿನಕ್ಕೆ ನಾವು ಒಂದು 7ರಿಂದ 8,000 ಜನರ ಅಪೇಕ್ಷೆ ಮಾಡ್ಕೊಳ್ತಾ ಇದ್ದೇವೆ. ಜನರು ಬರುವಂಥ ವ್ಯವಸ್ಥೆ ಮಾಡಿದ್ದೇವೆ. ಶನಿವಾರ ಭಾನುವಾರ ಆ ಸಂಖ್ಯೆ 10ರಿಂದ 12,000 ಆಗುವ ಅಪೇಕ್ಷೆಯನ್ನು ಮಾಡಿದ್ದೇವೆ. ರಾಮತಾರಕ ಮಹಾಮಂತ್ರ ಈಗಾಗಲೇ ಯಾವಾಗಿಂದ ಶುರು ಆಗಿತ್ತು, ಈಗ ಅಂತ್ಯ ಆಗಿದೆಯಾ ಅಥವಾ ಯಾವಾಗ? ಏಪ್ರಿಲ್ 17 ತಾರೀಕು 2024 ನವಮಿ ದಿವಸ ವಡಾಲ ಮಠದಲ್ಲಿ ಗುರುಗಳು ಸಮಾಜದವರಿಗೆ ಈ ಮಂತ್ರವನ್ನು ಉಪದೇಶಿಸಿದರು. ಆ ಕಾರ್ಯಕ್ರಮದಿಂದ 550 ದಿವಸದಲ್ಲಿ 550 ಕೋಟಿ ರಾಮನಾಮವನ್ನು ಉಚ್ಚಾರ ಮಾಡಬೇಕು ಹೇಳಿ ಇದನ್ನು 120 ಜಪ ಕೇಂದ್ರ ಹಾಗೂ ಹತ್ತತ್ರ 110 ಉಪಕೇಂದ್ರದಲ್ಲಿ 550 ದಿವಸದಿಂದ ಈ ಕಾರ್ಯಕ್ರಮ ನಡೀತಾ ಇತ್ತು. ಅಕ್ಟೋಬರ್ 18 ತಾರೀಕಿಗೆ 550 ದಿವಸ ಮುಕ್ತಾಯವಾಯಿತು. ಗುರುಗಳ ಆದೇಶ ಮತ್ತು ಅವರ ಒಂದು ಸಂಕಲ್ಪ ಏನಿತ್ತು, 1 ಕೋಟಿ ರಾಮನಾಮವನ್ನು ದಿನಕ್ಕೆ ಮಾಡಿದರೆ 550 ಕೋಟಿ ನಡೀತದೆ ಹೇಳಿ. ಆದರೆ ಜನರ ಒಂದು ಉತ್ಸಾಹ ಉಮೇದಿಯಿಂದ 511 ದಿವಸದಲ್ಲಿ ಹತ್ತತ್ರ 40 ದಿವಸ ಮೊದಲೇ ಈ ಕಾರ್ಯಕ್ರಮವನ್ನು 550 ಕೋಟಿ ರಾಮನಾಮ ಉಚ್ಚಾರ ಮಾಡಿದ ಒಂದು ಸಂಭ್ರಮವನ್ನು ನಮ್ಮ ಸಮಾಜದವರು ಮಾಡಿಕೊಟ್ರು. 550 ದಿವಸ ಸಂಕಲ್ಪ ಮಾಡಿರೋದ್ರಿಂದ ಇದನ್ನು 550 ದಿವಸ ನಡೆಸಿದ್ದೇವೆ. 591 ಕೋಟಿ ಸಂಖ್ಯೆಯನ್ನು 550 ದಿವಸದಲ್ಲಿ ಈಗ ಮುಕ್ತಾಯಗೊಂಡಿದೆ. ನವೆಂಬರ್ 28ರಂದು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ ಸರ್. ಅವರು ಆ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳಾಗುತ್ತೆ? ನವೆಂಬರ್ 28ರಂದು ದೇಶದ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮಕ್ಕೆ ಬರುತ್ತೇನೆ ಅಂತ ಹೇಳಿದ್ದು ನಮ್ಮೆಲ್ಲ ಸಾರಸ್ವತರ ಒಂದು ಸೌಭಾಗ್ಯ. ಆ ದಿನ ಸಂಜೆ 3:45ಕ್ಕೆ ಪರ್ತಗಾಳಿಯಲ್ಲಿ ಅವರು ಹೆಲಿಕಾಪ್ಟರ್ ಮೂಲಕ ಲ್ಯಾಂಡ್ ಆಗಿ ಕೂಡಲೇ 77 ಫೀಟ್ ಶ್ರೀರಾಮನ ಕಂಚಿನ ಮೂರ್ತಿಯನ್ನು ಅನಾವರಣಗೊಳಿಸಲಿದ್ದಾರೆ. ಹಾಗೆ 3D ಶೋವನ್ನು ಸಹ ಸ್ಟಾರ್ಟ್ ಮಾಡ್ತಾರೆ. ನಂತರ ಶ್ರೀರಾಮ ಮಠಕ್ಕೆ ನಮ್ಮ ಪರ್ತಗಾಳಿ ಮಠದ 550 ವರ್ಷಗಳ ಇತಿಹಾಸವಿರುವ ಮಠಕ್ಕೆ ಶ್ರೀರಾಮ ಮಂದಿರಕ್ಕೆ ಭೇಟಿ ಕೊಟ್ಟು ಸಭಾಗೃಹಕ್ಕೆ ಬರ್ತಾರೆ. ಸಭಾಗೃಹದಲ್ಲಿ ಮೈ ಸ್ಟ್ಯಾಂಪ್ ಮತ್ತು ಕಮ್ಯುನಿಟಿವ್ ಕಾಯಿನನ್ನು ಸಹ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಟೋಟಲ್ ಪ್ರೋಗ್ರಾಮ್ ಒಂದು 60ರಿಂದ 70 ನಿಮಿಷಗಳ ತನಕ ನಡೆಯಲಿದೆ. ಸಭಾ ಕಾರ್ಯಕ್ರಮ 40 ನಿಮಿಷ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಶ್ರೀ ವಿದ್ಯಾಧೀಶ ತೀರ್ಥ ಗುರುಗಳ ಸಾರಥ್ಯದಲ್ಲಿ ಶ್ರೀ ಶ್ರೀನಿವಾಸ್ ದೆಂಪ ಅವರ ಅಧ್ಯಕ್ಷತೆಯಲ್ಲಿ ನಾವು 340 ಮಂದಿಯ ಸೆಲೆಬ್ರೇಷನ್ ಕಮಿಟಿಯನ್ನು, 14 ಮಂದಿಗಳ ಆರ್ಗನೈಸಿಂಗ್ ಕಮಿಟಿಯನ್ನು ಫಾರ್ಮ್ ಮಾಡಿದ್ದೇವೆ. 700ಕ್ಕೂ ಮಿಕ್ಕಿ ಸ್ವಯಂ ಸೇವಕರು ರಾಮ ಸೇವಕರಾಗಿ ಈ 15 ದಿನಗಳ ಕಾಲ ನಮ್ಮೊಟ್ಟಿಗೆ ದುಡಿಯಲಿದ್ದಾರೆ. ಸರ್,
ಈಗ ಬರುವಂಥ ಭಕ್ತರಿಗೆ ಮತ್ತು ನಾಗರಿಕರಿಗೆ ಯಾವ ರೀತಿಗಳ ವ್ಯವಸ್ಥೆಗಳು ಯಾವ ರೀತಿ? ಸರ್ ಎಲ್ಲ ಕೇರ್ ತಗೊಂಡಿದ್ದೇವೆ. ಮುಖ್ಯವಾಗಿ 28ಕ್ಕೆ ಪ್ರಧಾನಿಗಳು ಬರುವ ದಿನ ಸದ್ನಾರಾಯಣ 21 ಸಾವಿರ ಜನ ಬರ್ತಾರೆ. ಫುಡ್ ಅರೇಂಜ್ಮೆಂಟ್ ಮಾಡಿದ್ದೇವೆ, ವಾಶ್ರೂಮ್ಸ್ ಮಾಡಿದ್ದೇವೆ, ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೇವೆ, ಪ್ರತಿಯೊಂದನ್ನು ಮೈನ್ಯೂಟಾಗಿ ಮಾಡಿದ್ದೇವೆ. ಗೋವಾ ಸರ್ಕಾರ ಸಹ ಪೂರ್ತಿ ನಮಗೆ ನಮ್ಮ ಬೆಂಬಲಕ್ಕೆ ನಿಂತು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ 550 ವರ್ಷಗಳ ಸಂಧಿಸುವ ಅಂದರೆ ಈ ಒಂದು ಮಠದ ಕಾರ್ಯಕ್ರಮ ಯಶಸ್ವಿಯಾಗಿ ಹಿನ್ನೆಲೆಯಲ್ಲಿ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗಾಗಲೇ 77 ಅಡಿ ಎತ್ತರದ ಕಂಚಿನ ಮೂರ್ತಿಯನ್ನು ಅನಾವರಣ ಮಾಡುವ ಹಿನ್ನೆಲೆಯಲ್ಲಿ ಮತ್ತು ಈ ಕ್ಷೇತ್ರವನ್ನು ಅಂದರೆ ಪರ್ತಗಾಳಿ ಕ್ಷೇತ್ರವನ್ನು ಅಯೋಧ್ಯದ ಮಾದರಿಯಂತೆಯೇ ಆಗುವ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳು ಕೂಡ ಇಲ್ಲಿ ಆಗ್ತಿದ್ವಿ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.